ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ನಜರೈಡನದ ಯೇಸು ಕ್ರಿಸ್ತ ನಾಮದಲ್ಲಿ ಈ ಸಭೆಯ ಸಭಾಪಾಲಕರ ಪಾಸ್ಟರ್ ಸಂತೋಷ್ ಮತ್ತು ಆ ಕುಟುಂಬಕ್ಕೆ ನಜರೈಡನ ಯೇಸು ನಾಮ ಹೊಂದಿಸುತ್ತಾ ಮತ್ತು ಎಲ್ಲ ಸಭೆಯವರನ್ನು ಸಹ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಹೊಂದಿಸುವನಾಗಿದ್ದೇನೆ. ಪ್ರಿಯರೇ, ಈ ಸುಂದರವಾದಂಥ ಸಮಯದಲ್ಲಿ ನಾವು ಅಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮುಂಚಿತವಾಗಿ ನಾವು ಒಂದು ಸಣ್ಣ ಪ್ರಾರ್ಥನೆ ಮಾಡೋ. ಎಲ್ಲರ ಕಣ ಮುಚ್ಚುತ್ತಾ, ಪರಲೋಕ ಭೂಲೋಕನ ಸೃಷ್ಟಿ ಮಾಡಿದ ಉನ್ನತನಾದ ತಂದೆಯೇ, ನೀನು ಮಾಡಿದೆಲ್ಲ ಉಪಕಾರಗಳಿಗೆ ಹೊಂದಿಸ್ತಾ ಇದ್ದಾವೆ. ನೀನು ನಂಬಿಗಸ್ತನಾದ ದೇವರು, ನೀನು ವಾಗ್ದಾನಗಳಲ್ಲಿ ನಂಬಿಗಸ್ತನು, ನೀನು ಇರುವುದರಲ್ಲಿ ನಂಬಿಗಸ್ತನು ಮತ್ತು ನಮ್ಮನ್ನು ಕೈ ಬಿಡದೆ ನೀನು ಯಾವಾಗಲೂ ನಂಬಿಗಸ್ತನಾಗಿರುತ್ತೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಭೂಮಿ ಆಕಾಶಗಳು ಮಾರ್ಪಡಬಹುದು, ನೀನು ಒಂದು ಕಾಲದಲ್ಲಿ ಬದಲಾಗದ ದೇವರು ಮತ್ತು ನಿನ್ನ ಮಾತುಗಳು ಸಹ ಬದಲಾಗುವುದಿಲ್ಲ. ಅದಕ್ಕಾಗಿ ಈ ಸುಂದರವಾದ ಸಮಯ ನಿನ್ನ ಮಾತಿನ ಮೂಲಕ ಬದಲಾಗದ ಮಾತುಗಳು ಸಭೆಯ ಮಕ್ಕಳ ಜೀವನ ಕಟ್ಟಲಿ. ಹಾಗೆ ಮಾಡಿದ್ದೀರಿ, ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರಿಯ ದೇವರ ಸಭೆಯೇ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಆ ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮೊದಲು ತಿಳಿದುಕೊಳ್ಳೋಣ ದೇವರು ಗೌರವಿಸುವ 3 ಸಂಗತಿಗಳು. ದೇವರು ಗೌರವಿಸುವ 3 ಸಂಗತಿಗಳು ಎಂತಕ್ಕಂಥ ಸಂಗತಿಯ ಕುರಿತು ದೇವರು ಗೌರವಿಸಿ, ದೇವರು ಯಾವಾಗಲೂ ಜಾಗೃತಿಯಾಗಿರ್ತಕ್ಕಂಥ 3 ಸಂಗತಿಗಳು ಯಾವ್ಯಾವು ಎಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಿಕೊಂಡಾಗ ನಾವು ಉತ್ತರ ಹೊಂದಲು ಸಾಧ್ಯ. ಮೊದಲನೇದಾಗಿ ಪವಿತ್ರಾತ್ಮನು, ಎರಡನೇದಾಗಿ ದೇವರ ಸಭೆ, ಮೂರನೇದಾಗಿ ದೇವರ ಸೇವಕ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ದೇವರು ಪವಿತ್ರಾತ್ಮನ ಕುರಿತು ಹೇಳ್ತಾ ಇದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 12ರಿಂದ ನಾವು ಓದಿದಾಗ, ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಮತ್ತು ಕೊಳ್ಳುವ ಜನರ ಎಲ್ಲರನ್ನು ಹೊರಡಿಸಿಬಿಟ್ಟು ಚೀನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲುಮಣೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ, ಅದನ್ನು ನೀವು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ದೇವರ ಮಕ್ಕಳೇ, ಯೇಸು ಸ್ವಾಮಿ ಈ ಯೆರೂಸಲೇಮಿನಲ್ಲಿರುವಂಥ ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನು ಆ ದೇವಾಲಯಕ್ಕೆ ಪ್ರವೇಶ ಮಾಡಿದಾಗ ಆ ದೇವಾಲಯದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಪ್ರಿಯರೇ, ಪ್ರಾರ್ಥನೆ ಮಾಡಬೇಕಾದಂಥ ದೇವರ ಆಲಯ, ಪ್ರಾರ್ಥನೆ ಶಬ್ದ ಮೊಳಗಬೇಕಾದಂಥ ದೇವರ ಆಲಯ, ದೇವರ ಪ್ರಸನ್ನತೆ ಇರಬೇಕಾದಂಥ ದೇವರ ಆಲಯ, ದೇವರ ಸ್ತೋತ್ರ ಇರಬೇಕಾದಂಥ ದೇವರ ಆಲಯವನ್ನು ಅವರು ಒಂದು ವ್ಯಾಪಾರದ ಸ್ಥಳವಾಗಿ ಬದಲಾವಣೆ ಮಾಡಿದರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಇದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಏನಾಗಿ ಮಾಡಿದ್ದೀರಿ? ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಯೇಸು ಸ್ವಾಮಿ ಆ ದೇವಾಲಯವನ್ನು ನೋಡಿದಾಗ ಆ ಪ್ರಾರ್ಥನೆ ಮಾಡಬೇಕಾದ ದೇವರಾಲಯ, ಪ್ರಾರ್ಥಿಸಿ ಸ್ತುತಿಸಿ ಜೀವ ಸ್ವರೂಪನಾದ ತಂದೆಯನ್ನು ಕೊಂಡಾಡಬೇಕಾದಂಥ ದೇವರ ಆಲಯವನ್ನು ಆ ಲೋಕದಲ್ಲಿರುವ ಜನರು ಒಂದು ವ್ಯಾಪಾರ ಸ್ಥಳವನ್ನಾಗಿ, ಒಂದು ಕಳ್ಳರ ಗವಿಯನ್ನಾಗಿ ಬದಲಾವಣೆ ಮಾಡಿದರು ಪ್ರಿಯರೇ. ಅದಕ್ಕೋಸ್ಕರವಾಗಿ ಯೇಸು ಕೋಪಗೊಂಡನು. ತನ್ನ ಆಲಯದ ಕುರಿತು ಯೇಸು ಜಾಗ್ರತೆ ಉಳ್ಳವನಾಗಿದ್ದನು. ಇವತ್ತು ನನ್ನನ್ನು ಕೇಳುವಂಥ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ಆಲಯವಾಗಿರುವಂಥ ನಿನ್ನ ಶರೀರವನ್ನು ನೀನು ಕೆಡಿಸಿಕೊಂಡಾಗ ಮೊದಲು ವೇದನೆ ಪಡೆದು ಮೊದಲು ಜಾಗ್ರತೆನಾಗೋದು ಪರಲೋಕದ ಒಡೆಯನಾದ ಯೇಸು. ಪರಲೋಕ ಭೂಲೋಕದ ಒಡೆಯನಾದ ಯೇಸು ನಿನ್ನನ್ನು ಕುರಿತು ಜಾಗ್ರತೆ ಉಳ್ಳವನಾಗಿದ್ದಾನೆ. ಯಾವಾಗಲೂ ದೇವರು ಗೌರವಿಸತಕ್ಕಂಥ ಒಂದು ಸಂಗತಿ ದೇವರ ಆಲಯ. ಆ ದೇವರ ಆಲಯವನ್ನು ಗೌರವಿಸಬೇಕಾದಂಥ ಆ ಜನರು ದೇವರ ಆಲಯವನ್ನು ಗೌರವಿಸಿ ಆರಾಧನೆ ಮಾಡಬೇಕಾದಂಥ ಜನರು ದೇವರ ಆಲಯವನ್ನು ಸನ್ಮಾನಿಸಿ ಗೌರವಿಸಬೇಕಾದಂಥ ಜನರು ಅದನ್ನು ವ್ಯಾಪಾರ ಸ್ಥಳವನ್ನಾಗಿ ಮಾಡಿದರು ಪ್ರಿಯರೇ. ಇದಕ್ಕಾಗಿ ಯೇಸುವಿಗೆ ಕೋಪ ಬಂತು. ಆತನು ಹೇಳ್ತಾ ಇದ್ದಾನೆ, ಅಲ್ಲಿರುವಂಥ ಪಾರಿವಾಳ ಮಾರುವವರನ್ನು, ಚೀನಿವಾರರ ಮೇಜುಗಳನ್ನು, ಕಾಲ್ಮಳೆಗಳನ್ನು ಕೆಡವಿ ಹಾಕಿದನು. ಯೇಸುವಿನ ಒಳಗಡೆ ಕೋಪ ಬಂತು, ಯೇಸುವಿನ ಒಳಗಡೆ ಸಿಟ್ಟು ಬಂತು.
ಕಾರಣ ಪ್ರಾರ್ಥನಾಲಯ ಒಂದು ಕಳ್ಳರ ಗವಿಯನ್ನಾಗಿ ಮಾಡಿದ್ದಾರೆ. ದೇವರ ಮಕ್ಕಳೇ, ಯೇಸು ಸ್ವಾಮಿ ಆ ದಿನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬಂದಾಗ ಈ ಯೇಸುವಿನ ಶಿಷ್ಯರು ದೇವಾಲಯವನ್ನು ಅದರ ಕಟ್ಟಡಗಳನ್ನು ತೋರಿಸಿ ಯೇಸುಗೆ ಹೇಳ್ತಾ ಇದ್ದಾರೆ, ಎಂಥ ಕಟ್ಟಡಗಳು ಅಂತ ಯೇಸುಗೆ ಹೇಳಿದಾಗ ಯೇಸು ಹೇಳ್ತಾ ಇದ್ದಾನೆ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲು ಪಡುತ್ತವೆ. ಇದನ್ನು ಕೆಡವಿ ನಾನು 3 ದಿನದಲ್ಲಿ ಹೊಸ ದೇವರಾಲಯ ಕಟ್ಟುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಈ ಲೋಕಕ್ಕೆ ನರ ಮನುಷ್ಯನಾಗಿ ಬಂದು ಆತನು ಕಲ್ವರಿ ಶಿಲುಬೆ ಮೇಲೆ ನಮ್ಮೆಲ್ಲರ ಪಾಪಕ್ಕಾಗಿ ತನ್ನ ರಕ್ತವನ್ನು ಚೆಲ್ಲಿ ನಮ್ಮ ಪಾಪದ ವಿಮೋಚನೆಗಾಗಿ ತನ್ನ ಶರೀರವನ್ನು ಸಮರ್ಪಣೆ ಮಾಡಿ ಇಡೀ ದೇವರ ಪ್ರಸನ್ನತೆಯಿಂದ ದೇವರ ಮಹಿಮೆಯನ್ನು ಕಳ್ಕೊಂಡು ದೇವರಿಂದ ದೂರವಾಗಿರುವಂಥ ಆತನ ಜನರನ್ನು ಮತ್ತೆ ದೇವರ ಬಳಿಗೆ ಕರ್ಕೊಂಡು ಬಂದನು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ಮೊದಲನೆಯ ಮನುಷ್ಯನಾದಂಥ ಆದಾಮನನ್ನು ಸೃಷ್ಟಿ ಮಾಡಿದಾಗ ದೇವರು ಆ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿಯೂ ತನ್ನ ಹೋಲಿಕೆಯ ಮೇರೆಗೆ ಸೃಷ್ಟಿ ಮಾಡಿ ಅವನ ಒಳಗಡೆ ತನ್ನ ಆತ್ಮವನ್ನು ತುಂಬಿದನು. ಆದಾಮನು ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿ, ಆದಾಮನು ದೇವರಿಂದ ದೂರವಾಗುವುದಕ್ಕಿಂತ ಮುಂಚಿತವಾಗಿ ದೇವರ ಆತ್ಮನು ಆದಾಮನ ಗುಡಾರದಲ್ಲಿ ನಿವಾಸ ಮಾಡ್ತಾ ಇದ್ದನು. ಸಲ್ಮೋನನ್ನು ಕಟ್ಟಿದಂಥ ದೇವರ ಆಲಯದಲ್ಲಿ ವಾಸ ಮಾಡೋದಕ್ಕಿಂತ ಮುಂಚೆ ನನ್ನ ದೇವರು ಆದಾಮನ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ವಾಸ ಮಾಡ್ತಾ ಇದ್ದನು. ಇವತ್ತು ನಾನು ಹೇಳ್ತೇನೆ ಪ್ರಿಯರೇ, ನನ್ನ ದೇವರು, ನಾನು ಆರಾಧಿಸುವಂಥ ಯೇಸು ಕ್ರಿಸ್ತನು, ಜೀವಿಸುವಂಥ ದೇವರು, ಮರಣವನ್ನು ಗೆದ್ದಂಥ ಯೇಸು, ಆತನು ವಾಸ ಮಾಡ್ತಕ್ಕಂಥದ್ದು ಕಲ್ಲಿನಿಂದ ಕಟ್ಟಿದಂಥ ಕಟ್ಟಡದಲ್ಲಿಯೋ, ನೀನು ಅಲಂಕಾರವಾಗಿ ಸುಂದರವಾಗಿ ನಿನ್ನ ಜ್ಞಾನದಿಂದ ಕಟ್ಟಿದಂಥ, ನಿನ್ನ ಹಣಬಲದಿಂದಲೋ ತೋಳಬಲದಿಂದ ಕಟ್ಟಿದಂಥ ಈ ಕಲ್ಲಿನ ಮಂದಿರಗಳಲ್ಲಿ ದೇವರ ವಾಸ ಮಾಡುವುದಿಲ್ಲ. ಆತನು ಇವತ್ತು ನಿನ್ನ ಒಳಗಡೆ ವಾಸ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ! ನಿನ್ನ ಒಳಗಡೆ ವಾಸ ಮಾಡುವ ದೇವರಾಗಿದ್ದಾನೆ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಮೊದಲನೇ ಮನುಷ್ಯನಾದ ಆದಾಮನನ್ನು ಸೃಷ್ಟಿ ಮಾಡಿ ಅವನ ಒಳಗಡೆ ಜೀವ ಆತ್ಮವನ್ನಿಟ್ಟನು. ದೇವರ ಆತ್ಮನು ಆದಾಮನ ಒಳಗಡೆ ವಾಸ ಮಾಡ್ತಾ ಇದ್ದನು. ಆ ಒಂದು ಏದೆನ್ ತೋಟದಲ್ಲಿ ದೇವರು ಹೇಳಿದಂಥ ಮಾತನ್ನು ಮೀರುವವರಿಗೂ, ದೇವರು ಹೇಳಿದಂಥ ಮಾತನ್ನು ಮೀರಿ ಅವಿಧೇಯತ್ವದಲ್ಲಿ ಹೋಗುವವರೆಗೂ ದೇವರು ಆದಾಮನ ಒಳಗಡೆ ಇದ್ದನು. ಪ್ರಿಯರೇ, ಯಾವಾಗ ದೇವರು ಹೇಳಿದ ಮಾತನ್ನು ಆದಾಮ್ ಮತ್ತು ಅವಳು ಮೀರಿ ಅವಿಧೇಯರಾಗಿ ದೇವರು ಮಾಡಬೇಡ ಅಂತ ಹೇಳಿದಂಥ ಕೆಲಸವನ್ನು ಮಾಡಿದರು, ದೇವರಾತ್ಮನು ಅವರನ್ನು ಬಿಟ್ಟು ಹೋದ. ದೇವರಾತ್ಮನು ಅವರನ್ನು ಬಿಟ್ಟು ಹೋದ. ದೇವರ ಮಕ್ಕಳೇ, ಇವತ್ತು ಚೆನ್ನಾಗಿ ಕೇಳ್ರಿ, ದೇವರಾತ್ಮನು ಆದಮ್ ಅವರನ್ನು ಬಿಟ್ಟು ಹೋದನು. ನಾವು ಬೈಬಲಲ್ಲಿ 3 ವ್ಯಕ್ತಿಗಳನ್ನು ಈ ರೀತಿಯಾಗಿ ನೋಡ್ತೇವೆ ಪ್ರಿಯರೇ. ಮೊದಲನೇದಾಗಿ ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದ? ಮನುಷ್ಯನ ಒಳಗಡೆ ವಾಸ ಮಾಡ್ತಾ ಇದ್ದ. ಆದಾಮನ ಒಳಗಡೆ ವಾಸ ಮಾಡ್ತಾ ಇದ್ದ. ಎಲ್ಲಿವರೆಗೂ ಆದಾಮನು ಪರಿಶುದ್ಧನಾಗೆ, ಎಲ್ಲಿವರೆಗೂ ಆದಾಮನು ವಿದ್ಯೆಯುಳ್ಳವನಾಗೆ, ಎಲ್ಲಿವರೆಗೂ ಆದಾಮನು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ಅನುಸಾರವಾಗಿ ಬದುಕ್ತಾ ಇದ್ದನೋ ಅಲ್ಲಿವರೆಗೂ ದೇವರು ಆದಾಮನು ಅನ್ಯೋನ್ಯತೆಯಲ್ಲಿದ್ದರು. ದೇವರು ಆದಾಮನು ಸಹವಾಸದಲ್ಲಿದ್ದರು. ಆದರೆ ಯಾವಾಗ ಪಾಪ ಮಾಡಿದರೂ, ಪಾಪ ಮಾಡಿದ ತಕ್ಷಣವೇ ಆದಾಮನಲ್ಲಿದ್ದಂಥ ದೇವರು ಆದಾಮನನ್ನು ಬಿಟ್ಟನು. ನಾವು ಮುಂದಕ್ಕೆ ಬಂದಾಗ ಪ್ರಿಯರೇ, ದೇವರು ಇಸ್ರಾಯೇಲರು ರಾಜ ಬೇಕು ಅಂತ ಸಮುವೇಲ ಪ್ರವಾದಿಯನ್ನು ಕೇಳಿದಾಗ, ಅಥವಾ ನಮಗೆ ಒಬ್ಬ ರಾಜನನ್ನು ಕೊಡು ಎಂದು ದೇವರನ್ನು ಕೇಳಿದಾಗ, ದೇವರು ಇಸ್ರಾಯೇಲ್ ಜನಾಂಗದಲ್ಲಿ ಯಾಕೋಬನ ಕುಲವಾದಂಥ ಬೆನ್ಯಾಮೀನ್ ಕುಲದ ಬೆನ್ಯಾಮೀನ್ ಕುಲದಲ್ಲಿರುವ ಒಬ್ಬ ಯವನಸ್ಥ ಹುಡುಗನನ್ನು ರಾಜನನ್ನಾಗಿ ಆಯ್ಕೆ ಮಾಡಿಕೊಳ್ತಾನೆ ಪ್ರಿಯರೇ. ಯಾವ ರಾಜನನ್ನಾಗಿ? ಇಸ್ರಾಯೇಲ್ ರಾಜನನ್ನಾಗಿ. ಅವನೇ ಕೀಷನ ಮಗನಾದ ಸೌಲ. ದೇವರು
ಸೌಲನನ್ನು ರಾಜನನ್ನಾಗಿ ಮಾಡಿದ ನಂತರವಾಗಿ ಸಮುವೇಲನು ಹೇಳ್ತಾ ಇದ್ದಾನೆ, ನೀನು ಹಿಂತಿರುಗಿ ಹೋಗಬೇಕಾದ್ರೆ ದೇವರಾತ್ಮನು ನಿನ್ನ ಮೇಲೆ ಬರ್ತಾನೆ ಎಂದು. ಸಮುವೇಲನು ನುಡಿದಂತೆ ಸೌಲನು ಸಮುವೇಲನನ್ನು ಬಿಟ್ಟು ತನ್ನ ತಂದೆಯ ಮನೆಗೆ ಹಿಂತಿರುಗಿ ಹೋಗುವಂಥ ಸಂದರ್ಭದಲ್ಲಿ ದೇವರಾತ್ಮನು ಸಮುವೇಲನ ಒಳಗಡೆ ಸೌಲನ ಒಳಗಡೆ ಇಳಿದು ಬಂದನು. ಯಾಕಂದರೆ ದೇವರಾತ್ಮನು ನನ್ನ ನಿನ್ನ ಜೊತೆಲಿ ಇರುವ ಆತನಾಗಿದ್ದಾನೆ. ಹಲ್ಲೆಲೂಯ, ನನ್ನ ನಿನ್ನ ಜೊತೆಲಿ ಇರುವ ಆತನಾಗಿದ್ದಾನೆ. ಸೌಲನ ಒಳಗಡೆ ದೇವರಾತ್ಮನು ಇಳಿದು ಬಂದನು. ಈಗ ಸೌಲ ಮತ್ತು ದೇವರು ಒಂದಾಗಿದ್ದಾರೆ ಪ್ರಿಯರೇ. ಸೌಲ ಮತ್ತು ದೇವರು ಒಂದಾಗಿದ್ದಾರೆ. ಈ ರೀತಿಯಾಗಿ ಸೌಲ ಮತ್ತು ದೇವರ ಆತ್ಮನು ಇಬ್ಬರು ಒಂದಾಗಿ ಐಕ್ಯದಲ್ಲಿ ಬದುಕುತ್ತಾ ಇರಬೇಕಾದ್ರೆ ಒಂದು ದಿನ ದೇವರ ಸೌಲನಿಗೆ ಹೇಳ್ತಾ ಇದ್ದಾನೆ, ನೀನು ಅಮೆಲೇಕ್ಯರ ಮೇಲೆ ಯುದ್ಧಕ್ಕೆ ಹೋಗಿ ನನ್ನ ಜನರಾದಂಥ ಇಸ್ರಾಯೇಲ್ರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗ್ತಿರ್ಬೇಕಾದ್ರೆ ಇವರು ಅವರಿಗೆ ಉಪದ್ರವ ಪಡಿಸಿದ್ರು, ಅಡಚಣೆ ಉಂಟು ಮಾಡಿ ತೊಂದರೆ ಕೊಟ್ಟರು. ಅದಕ್ಕಾಗಿ ಅವರ ವಿರುದ್ಧವಾಗಿ ನಾನು ಮೀಯ ತೀರಿಸುತ್ತೇನೆ, ನೀನು ಹೋಗಿ ಅವರ ವಿರುದ್ಧವಾಗಿ ಯುದ್ಧವನ್ನು ಮಾಡು ಅಂತ ಹೇಳಿ ಕಳಿಸಿದಾಗ ಸೌಲನು ದೇವರ ಮಾತನ್ನು ಕೇಳಿ ಯುದ್ಧಕ್ಕೆ ಹೋದನು ಪ್ರಿಯರೇ. ಆದರೆ ಯುದ್ಧವನ್ನು ಮಾಡಿದ, ದೇವರು ಹೇಳಿದಂತೆ ಮಾಡಲಿಲ್ಲ. ದೇವ್ರ ಮಕ್ಕಳೇ, ಇವತ್ತು ಸಹ ನಾವು ಪ್ರಾರ್ಥನೆ ಮಾಡುತ್ತೇವೆ, ನಮ್ಮ ರೀತಿಯಲ್ಲ, ಪರಲೋಕದ ದೇವರ ರೀತಿಯಲ್ಲಿ ನಾವು ಮಾಡಬೇಕು. ಸೇವೆಯನ್ನು ಮಾಡುತ್ತೇವೆ, ನಮ್ಮ ರೀತಿಯಲ್ಲಿ ಮಾಡುತ್ತೇವೆ, ನಮ್ಮ ರೀತಿಯಲ್ಲ, ಪರಲೋಕದ ದೇವರ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು. ನೀನು ಕ್ರೈಸ್ತನಾಗಿ ಬದುಕ್ತಾ ಇದೆಯಾ, ನಿನ್ನ ಪ್ರಕಾರ ಬದುಕ್ತಾ ಇದೆ, ನಿನ್ನ ಪ್ರಕಾರವಲ್ಲ, ಪರಲೋಕ ದೇವರ ವಾಕ್ಯದ ಪ್ರಕಾರವಾಗಿ ಜೀವನ ಮಾಡುವಂಥದ್ದೇ ಯೇಸು ಮೆಚ್ಚುತ್ತಾನೆ. ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಸೌಲನ ಯುದ್ಧಕ್ಕೆ ಹೋದ, ಯುದ್ಧವನ್ನು ಮಾಡಿದ, ಅಮೆಲೇಕ್ಯರ ಮೇಲೆ ಜಯ ಹೊಂದಿದ. ಆದರೆ ಹಿಂತಿರುಗಿ ಮನೆಗೆ ಬಂದಾಗ ದೇವರು ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ಸಮುವೇಲ, ನನ್ನ ಮಗನಾದಂಥ ಸೌಲನು ನನ್ನನ್ನು ಬಿಟ್ಟು ಬಿಟ್ಟನು. ಸೌಲನೊಳಗಿದ್ದಂಥ ದೇವರಾತ್ಮ ಮತ್ತೆ ಬಿಟ್ಟು ಹೋಯಿತು ಪ್ರಿಯರು. ನೋಡ್ರಿ, ಆದಾಮನ ಮೇಲೆ ಬಿಟ್ಟೋಯ್ತು, ಸೌಲನ ಮೇಲೆ ಬಿಟ್ಟೋಯ್ತು. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ, ಸಂಸೋನನ ದೇವರು ಆಯ್ಕೆ ಮಾಡಿಕೊಂಡ, ಆರಿಸಿಕೊಂಡು ಅವನ ತಾಯಿಗೆ ದೇವರು ಕೆಲವೊಂದು ಮಾತನ್ನು ಹೇಳಿದ. ನೋಡು, ನೀನು ಅಶುದ್ಧವಾದ ಪದಾರ್ಥ ತಿನ್ನಬಾರದು, ನಿಷಿದ್ಧ ಪಾನಗಳನ್ನು ಕುಡಿಯಬಾರದು, ಯಾವ ದ್ರಾಕ್ಷಾರಸವನ್ನಾಗಲಿ ನಿಷಿದ್ಧ ಪಾನವನ್ನು ಕುಡಿಯಬಾರದು, ಮತ್ತು ನಿನ್ನ ಮಗನ ಮೇಲೆ ನಿಮ್ಮ ಮಗನ ತಲೆಯ ಮೇಲೆ ಚೌರ ಕತ್ತಿಯನ್ನು ಬರಗೊಡಿಸಬಾರದು ಹೇಳಿ ಅವನನ್ನು ದೇವರು ಅಭಿಷೇಕ ಮಾಡಿದ. ಆದರೆ ಸಂಸೋನನು ಬೆಳೆಯುತ್ತಾ ದೇವರು ಹೇಳಿದ ಮಾತಿಗೆ ಅವಿಧೇಯನಾದನು ಪ್ರಿಯರೇ, ಅವಿಧೇಯನಾದ. ದೇವರು ಏನು ತಿನ್ನಬೇಡ ಅಂತ ಹೇಳಿದನೋ ಅಶುದ್ಧವಾದದನ್ನು ತಿಂದು ತನ್ನನ್ನು ಶುದ್ಧ ಮಾಡಿಕೊಂಡು ಫಿಲಿಸ್ಟಿಯರ ಒಬ್ಬ ಹೆಂಗಸಾದಂಥ ದೆಲೀಲಳ ಸಹವಾಸವನ್ನು ಮಾಡಿದ. ದೇವರು ಹೇಳಿದ, ಸುನ್ನತಿ ಇಲ್ಲದವರ ಹೆಣ್ಣನ್ನು ತೆಗೆದುಕೊಳ್ಳಬಾರದು. ಆದರೆ ದೇವರ ಮಾತನ್ನು ಮೀರಿ ಸಂಸೋನನು ದೆಲೀಲಳ ಸಹವಾಸವನ್ನು ಮಾಡಿದ. ದೆಲೀಲಳು ಅವನಲ್ಲಿರುವ ಅಭಿಷೇಕದ ರಾಶಿಯನ್ನು ಕಂಡಿಡಿದು ಅವನ ತಲೆಯ ಕೂದಲನ್ನು ಕತ್ತರಿಸಿದಳು. ದೇವರಾತ್ಮ ಬಿಟ್ಟು ಹೋದ. ದೇವರ ಮಕ್ಕಳೇ, 3 ಸಂಗತಿಗಳು. ಆದಾಮನ ಮೇಲಿದ್ದಂಥ ಆದಾಮನ ಒಳಗಿದ್ದ ದೇವರಾತ್ಮನ ಬಿಟ್ಟು ಹೋದ, ಸೌಲನೊಳಗಿದ್ದ ದೇವರಾತ್ಮ ಬಿಟ್ಟು ಹೋದ, ಸಂಸೋನನೊಳಗಿದ್ದಂಥ ದೇವರಾತ್ಮ ಬಿಟ್ಟು ಹೋದ. ಬಿಟ್ಟೋಗಿ ದೇವರಾತ್ಮನಿಲ್ಲದೆ ಜನರು ಬದುಕ್ತಾ ಇದ್ದರು. ದೇವರ ಮಕ್ಕಳ, ಈ ರೀತಿಯಾಗಿ ದೇವರ ಪ್ರಸನ್ನತೆ ಇಲ್ಲದೆ, ದೇವರ ಸಹವಾಸವಿಲ್ಲದೆ ಮನುಷ್ಯನು ಕತ್ತಲಲ್ಲಿ ಬದುಕ್ತಾ ಇದ್ದಾನೆ ಪ್ರಿಯರೇ. ತನ್ನಿಂದ ದೂರವಾದಂಥ ಮನುಷ್ಯನನ್ನು ಪುನಃ ತನ್ನ ಹತ್ತಿರಕ್ಕೆ ಕರೆದುಕೊಳ್ಳುವುದಕ್ಕಾಗಿ, ಮತ್ತೆ ದೇವರು ತನ್ನ ಮಗನೊಳಗೆ ನಿವಾಸ ಮಾಡೋದಕ್ಕಾಗಿ ಒಂದು ತೀರ್ಮಾನ ಮಾಡಿದ. ಏನದು ತೀರ್ಮಾನ? ತನ್ನ ಏಕೈಕ ಕುಮಾರನಾದಂಥ ಯೇಸುವನ್ನು ಲೋಕದ ಪಾಪದ ವಿಮೋಚನೆಗಾಗಿ, ಲೋಕದ ಎಲ್ಲ ಜನರ ಪಾಪಕ್ಕಾಗಿ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಯೋಹಾನನ ಬರೆದ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು.
ಯಾವುದಕ್ಕಾಗಿ? ಲೋಕದ ಜನರ ಪಾಪದ ವಿಮೋಚನೆಗಾಗಿ. ಯಾವುದೊಂದು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಅಲ್ಲ, ಯಾವುದೇ ಜಾತಿಯನ್ನು ಮೇಲಕ್ಕೆತ್ತಿ ಇನ್ನೊಂದು ಜಾತಿಯನ್ನು ಕೆಳಗಾಕೋದಕ್ಕಾಗಲ್ಲ. ಯೇಸು ಈ ಲೋಕಕ್ಕೆ ಬಂದಿದ್ದು ಜನರ ಒಳಗಡೆ ಮತ್ತೆ ವಾಸ ಮಾಡಬೇಕು. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಗುವೇ, ನಿನ್ನ ಒಳಗಡೆ ದೇವರು ನಿನಗೆ ದರ್ಶನ ಕೊಡಬೇಕು, ದೇವರು ನಿನ್ನ ಭೇಟಿ ಆಗಬೇಕು. ದೇವರು ನಿನ್ನ ಒಳಗಡೆ ಬರಬೇಕಂದ್ರೆ ಬರಬೇಕೆನ್ನುವ ಕಾರಣಕ್ಕಾಗಿ ನಿನ್ನ ರಕ್ತ ಚೆಲ್ಲುವುದ ಅವಶ್ಯಕತೆ ಇಲ್ಲ, ನೀನು ಪಾದಯಾತ್ರೆ ಮಾಡೋದ ಅವಶ್ಯಕತೆ ಇಲ್ಲ, ನೀನು ಉಪವಾಸ ಮಾಡೋದ ಅವಶ್ಯಕತೆ ಇಲ್ಲ, ನೀನು ವ್ರತಗಳು ಮಾಡೋದ ಅವಶ್ಯಕತೆ ಇಲ್ಲ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಯಾರ್ಯಾರು ಆತ ನಂಬುತ್ತಾರೋ, ಅಂದರೆ ಯೇಸುವನ್ನು ಅಂಗೀಕರಿಸುತ್ತಾರೋ, ಆತನ ಹೆಸರು ನಂಬಿಕೆ ಇಡುತ್ತಾರೋ, ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ನನ್ನ ಪಾಪದ ವಿಮೋಚನೆಗಾಗಿ 2000 ವರ್ಷಗಳ ಹಿಂದೆ ಯೇಸು ಕಲ್ವರಿ ಶಿಲುಬೆ ಮೇಲೆ ಬಲಿಯಾಗಿ ನನ್ನನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಣ ಮಾಡಿ ನನ್ನನ್ನು ನೀತೀಕರಿಸಿದ್ದಾನೆಂದು ನೀನು ಹೃದಯನ ನಂಬಿ ಬಾಯಿಂದ ಹೇಳಿದಾಗ ನಿನಗೆ ರಕ್ಷಣೆ ಆಗುತ್ತದೆ. ಯಾವಾಗ ರಕ್ಷಣೆ ಆಗುತ್ತದೋ ನಿನ್ನ ಒಳಗಡೆ ದೇವರಾತ್ಮ ಇಳಿದು ಬರುತ್ತಾನೆ. ಅದಕ್ಕಾಗಿ ಯೇಸು ಹೇಳುತ್ತಾನೆ, ಈ ಕಲ್ಲಿನಿಂದ ಕಟ್ಟಿದಂಥ ಈ ಆಲಯವನ್ನು ಕೆಡವಿರಿ, ನಾನು 3 ದಿನಗಳಲ್ಲಿ ಕಟ್ಟುತ್ತೇನೆ. ಕಲ್ವರಿ ಶಿಲುಬೆ ಮೇಲೆ ಯೇಸು ತನ್ನ ರಕ್ತವನ್ನು ಚೆಲ್ಲುವುದರ ಮೂಲಕ ಮತ್ತೆ ಈ ಆಲಯವನ್ನು ಪುನಃ ಕಟ್ಟಿದ. ಆದಾಮನು ಕೆಡವಿದಂಥ ಈ ಆಲಯ, ಸೌಲನ್ನು ಕೆಡವಿದಂಥ ಈ ಆಲಯ, ಸಂಸೋನನ ಪಾಪದಿಂದ ಕೆಡಿಸಿದಂಥ ಈ ಆಲಯ, ಮತ್ತೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಮತ್ತೆ ಈ ಆಲಯ ಕಟ್ಟಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 1 ಕೊರಿಂಥ 3:16-17 ನೀವು ದೇವರ ಆಲಯವಾಗಿದ್ದೀರಿ. ಹಲ್ಲೆಲೂಯಾ. ಸಲ್ಮೋನನು ಹಣದಿಂದಲೋ ಜನಬಲದಿಂದಲೋ ತೋಳ್ಬಲದಿಂದಲೋ ಕಟ್ಟಿದಂಥ ಆ ದೇವರ ಆಲಯವನ್ನು ಕೆಡವಿಹಾಕಿ ನಜರೇಯನಾದ ಯೇಸು ಕ್ರಿಸ್ತನು, ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಮತ್ತೆ ಈ ಆಲಯವನ್ನು ಕಟ್ಟಿದ. ಅದೇ ನಾನು ನೀನಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ದೇವರ ಆಲಯ ಯಾರಾಗಿದ್ದೇವೆ? ನಾನು ನೀನಾಗಿದ್ದೇವೆ. ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಆದಾಮನನ್ನು ಬಿಟ್ಟು ಹೋದಂಥ ದೇವರ ಆತ್ಮನು, ಸೌಲನನ್ನು ಬಿಟ್ಟು ಹೋದಂಥ ದೇವರಾತ್ಮನು, ಸಂಸೋನನ್ನು ಬಿಟ್ಟು ಹೋದಂಥ ದೇವರಾತ್ಮನು ಇವತ್ತು ಯೇಸುವನ್ನು ನಂಬುವಂಥ ಪ್ರತಿಯೊಬ್ಬೊಬ್ಬರ ಒಳಗಡೆ ಬಂದು ನಿವಾಸ ಮಾಡುತ್ತಾನೆ. ನಿನ್ನ ಹಣದಿಂದಲೋ, ನಿನ್ನ ಜ್ಞಾನದಿಂದಲೋ, ನಿನ್ನ ಉನ್ನತವಾದಂಥ ಕೆಲವು ಸಂಗತಿಗಳಿಂದಲೋ ದೇವರನ್ನು ಸಂಪಾದನೆ ಮಾಡಿಕೊಳ್ಳೋಕ್ಕಾಗುವುದಿಲ್ಲ. ನಂಬಿಕೆ ಮೂಲಕ ಸಂಪಾದನೆ ಮಾಡಿಕೊಳ್ಳಬಹುದು. ಇವತ್ತು ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ನಿನ್ನನ್ನು ಕೂಗಿ ಕರೆಯುತ್ತಾ ಇದ್ದಾನೆ. ಈ ಮಧ್ಯಾಹ್ನದ ವೇಳೆಯಲ್ಲಿ ಯಾರಾದರೂ ವಾಕ್ಯವನ್ನು ಕೇಳುವಂಥ ವ್ಯಕ್ತಿ ಇರುವುದಾದರೆ ದೇವರನ್ನು ಹುಡುಕಿ, ಅಯ್ಯೋ ದೇವರನ್ನು ದರ್ಶನ ಕೊಟ್ಟಿಲ್ಲ, ದೇವರನ್ನು ಹುಡುಕಿ ಸಾಕಾಯಿತು, ದೇವರನ್ನು ಭೇಟಿ ಆಗಿಲ್ಲ, ದೇವರಿಲ್ಲ ಎಂದು ಪ್ರಶ್ನೆಯಲ್ಲಿ ಜೀವಿತವನ್ನು ಕಳೆಯುವಂಥ ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದೇ ಒಂದು ಶಬ್ದ, ನಾನು ದೇವರೇ ನನ್ನ ಪಾಪಕ್ಕಾಗಿ ನಿನ್ನ ಕಲ್ವರಿ ಶಿಲುಬೆ ರಕ್ತವನ್ನು ಚೆಲ್ಲಿ ನನ್ನ ಪಾಪವನ್ನು ತೊಳೆದಿದೆ, ನಾನು ಶುದ್ಧೀಕರಣೆ ಮಾಡಿದೆ, ಈಗೋ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂದರೆ ದೇವರು ಆತ್ಮನು ನಿನ್ನ ಒಳಗೆ ಇಳಿದು ಬರುತ್ತಾನೆ. ಇವತ್ತು ಯಾರಾದರೂ ಇದ್ದೀರಾ ಪ್ರಿಯರೇ? ದೇವರಾತ್ಮ ನಿನ್ನ ಒಳಗಡೆ ಬರೋದಕ್ಕೆ ಇಳಿದು ಬರೋದು ಸಿದ್ಧನಾಗಿದ್ದಾನೆ. ನೀನು ಕಣ್ಣು ಮುಚ್ಚಿ ಒಂದೇ ಒಂದು ಶಬ್ದ ಹೇಳು, ಯೇಸುವೆ ನಾನು ಪಾಪಿ, ನಿನ್ನ ರಕ್ತ ನನ್ನ ಪಾಪ ತೊಳೆದು ಶುದ್ಧೀಕರಣೆ ಮಾಡಿದ್ದೆ, ಇವತ್ತು ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನನ್ನ ಒಳಗಡೆ ಬಾಪ ಅಂದರೆ ದೇವರಾತ್ಮನು ನಿನ್ನ ಒಳಗಡೆ ಬರುತ್ತಾನೆ. ಆತನು ಹೇಳ್ತಾ ಇದ್ದಾನೆ, ಕೊನೆಯ ದಿನಗಳಲ್ಲಿ ನಾನೆಲ್ಲರ ಮೇಲೆ ನನ್ನ ಆತ್ಮನು ಸುರಿಸುತ್ತೇನೆ. ಸ್ನಾನಿಕನ ದೇಹವನ್ನು ಹೇಳ್ತಾ ಇದ್ದಾನೆ, ನಾನು ನೀರಿನಲ್ಲಿ ದೀಕ್ಷಾಸನ ಮಾಡಿಸುತ್ತೇನೆ, ನನಗಿಂತೆ ಬರುವವನು ನನ್ನ ಹಿಂದೆ ಬರುವವನು ಬೆಂಕಿಯಲ್ಲಿಯೂ ಆತ್ಮದಲ್ಲಿಯೂ ಸ್ನಾನ ಮಾಡಿಸುತ್ತಾನೆ. ಅದಕ್ಕಾಗಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಯಾರಾದರೂ ಇದ್ದೀರಾ ಪ್ರಿಯರೇ? ಆತ್ಮದಲ್ಲಿ ಸ್ನಾನ ಮಾಡೋರು ನಾವೆಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ತಂದೆಯೇ, ಸಭೆಯಾಗಿ ಸೇರಿ ಬಂದಿದ್ದೇವೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ,
ಅಂದರೆ ಆತನ ಹೆಸರು ನಂಬಿಕೆ ಇಟ್ಟಾರೋ ಅವರಿಗೆ ದೇವರ ಮಕ್ಕಳ ಅಧಿಕಾರವನ್ನು ಕೊಟ್ಟು ಅವರ ಒಳಗಡೆ ನಿವಾಸ ಮಾಡ್ತಾನೆ ಅಂತ ಹೇಳ್ತೇಲಪ್ಪ. ಮಕ್ಕಳು ಬಂದಿದ್ದಾರೆ, ನಿನ್ನ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಬಂದಿದ್ದಾರೆ. ಎಲ್ಲರೊಳಗೆ ನಿನ್ನ ಆತ್ಮನ ಮಳೆ ಸುರಿಯಲಿ, ಎಲ್ಲರೊಳಗೆ ನಿನ್ನ ಆತ್ಮನ ಮಳೆ ಸುರಿಯಲಿ. ಹಾಗೆ ಮಾಡಿದ್ದೀರಿ, ಸ್ತೋತ್ರ. ಸಕಲ ಸ್ತುತಿ ಘನತೆ ಗೌರವ ನಿನಗೆ, ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಈ ದಿನ ಸೇವೆ ಮಾಡೋದಕ್ಕಾಗಿ ಅವಕಾಶ ಸಂತೋಷ್ ಅವ್ರ ಕುಟುಂಬವನ್ನು ಯೇಸು ಕ್ರಿಸ್ತನ ನಾಮ ಹೃದಯದಿಂದ ವಂದಿಸುವನಾಗಿದ್ದೇನೆ. ದೇವರ ತನ್ನ ಆಶೀರ್ವಾದ ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.